ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ನೋಡಿ, ಇದು ಕಡಲೆಕಾಳು ಪಲ್ಯ ಮಾಡೋಣ ಅಂತ. ಲೈಕ್ ಎಣ್ಣೆ ಜಾಸ್ತಿ ಯೂಸ್ ಮಾಡ್ದಲೆ ನಾವು ಕಡಲೆಕಾಳು ಪಲ್ಯ ಮಾಡೋಣ ಅಂತ ಕಾಳು ಮೊಳಕೆ ಕಟ್ಟಬೇಕಾಯಿತು. ಸೊ ನಾನು ನೆನೆಸಿ ಒಂದು 4 to 5 hours ನೆನೆಸಿ, ಬಟ್ ಇನ್ನೂ ತುಂಬ ಜಾಸ್ತಿ ನೆನೆಸ್ಬೇಕಾಯಿತು. The next day. ಆ್ಯಕ್ಚುಲಿ ನಾವು ನೆಕ್ಸ್ಟ್ ಡೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಒಂದು 45 ಮಿನಿಟ್ಸು ಸ್ಟೀಮಲ್ಲೇ ಬೇಯಿಸ್ದೆ. ಅಂದರೆ ಮನೆಯಲ್ಲಿ ಇದಿತ್ತು, ಅಂದರೆ ಇಡ್ಲಿ ಕುಕ್ಕರ್ ತಟ್ಟೆ ಇಡ್ಲಿ ಮಾಡೋದು. ಸ್ಟೀಮಲ್ಲಿ ಕೂಡ ಎಲ್ಲ ಬೇಯಿಸ್ಕೊಬೋದು, ಅದನ್ನೆಲ್ಲ ಬೇಯಿಸ್ದೆ. ಬಟ್ 45 ಮಿನಿಟ್ಸ್ ಆದರೂ ಅದು ತುಂಬ ನೆಂದಿರ್ಲಿವಲ್ಲ, 5 hours ನೆಂದಿದ್ರು ಅಷ್ಟೊಂದು. ನೀವೇನಾದ್ರು ಬೇಗ ಮಾಡ್ತಿದ್ದೀರ ಅಂತಂದರೆ ಬಿಸಿನೀರಲ್ಲಿ ನೆನೆಸಿದ್ರೆ ಒಂದು 4 to 5 hours ಚೆನ್ನಾಗಿ ಕಡಲೆಕಾಳೆಲ್ಲ ನೆನೆದು ಬಿಡುತ್ತೆ. ನಾನು ಮುಂಚೆನೇ ಹೇಳಿದ್ನಲ್ಲ, ಲೈಕ್ ಲೇಡೀಸ್ ಫಿಂಗರ್ ಫ್ರೈ ಮಾಡೋ ರೆಸಿಪಿಲಿ ನೀವು ಏನು ಮಾಡಬೇಕು ಅಂತಂದರೆ, ನಾನು ಹೇಳಿದ್ನ ಮೆಣ್ಸಿನ್ಕಾಯಿ ಇರಲಿಲ್ಲ, ಅದಕ್ಕೆ ಖಾರದ ಪುಡಿ ಹಾಕ್ತೆ. ಸೊ ನಿಮ್ಮ ಹಸಿಮೆಣ್ಸಿನ್ಕಾಯಿ ಇದ್ದರೆ ನೀವು ಅದನ್ನು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಲೈಕ್ ತುಂಬ ಗ್ರೈಂಡ್ ಮಾಡಿಬಿಡಿ. ಸ್ವಲ್ಪ ಲೈಕ್ ಅರ್ಧ ಗ್ರೈಂಡ್ ಮಾಡಿ, ಜಸ್ಟ್ ಪೀಸ್ ಆಗೋ ಥರ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟು ಒಗ್ಗರಣೆಗೆಲ್ಲ ಹಾಕಿದ್ರೆ ತುಂಬ ಸಖತ್ತಾಗಿರುತ್ತೆ. ಮತ್ತು ಈರುಳ್ಳಿನೂ ಹಾಕ್ಬೋದು, ಬಟ್ ಇನ್ಸ್ಟಂಟಾಗಿ ಬೇಕು ಅಂತಂದರೆ ಈರುಳ್ಳಿ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಲೈಕ್ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಈ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ, ಸ್ವಲ್ಪ ಎಲ್ಲನ ಪೇಸ್ಟ್ ಮಾಡ್ಕೊಂಡಿರೋದು ಮತ್ತು ಕಡಲೆಕಾಳು ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಪೌಡರ್ ಇದ್ದರೆ ಸ್ವಲ್ಪ ಜೀರಿಗೆ ಪೌಡರ್ ಜಾಸ್ತಿ ಹಾಕಿ, ಗರಂ ಮಸಾಲಕ್ಕಿಂತ ಒಂದು ಸ್ವಲ್ಪ ಚಿಟಿಕೆಯಷ್ಟು ಧನಿಯಾ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ರೆ, ನಾನು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಸೊ ಎಲ್ಲ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ಉಸ್ಲಿ ಮಾತ್ರ ಲೈಕ್ ಎಲ್ತಿ ಉಸ್ಲಿ ಬೇಕು ಅಂತಲೇ ನೀವು ಈ ಥರ ಮಾಡ್ಕೊಬೋದು. ಇದು ನಿಮ್ಗೆ ಸೈಡ್ ಡಿಶ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು. ಬಟ್ ಜಾಸ್ತಿ ಇದನ್ನೇ ತಿನ್ನೋಕೆ ಹೋಗ್ಬೇಡಿ. ಲೈಕ್ ಇನ್ಸ್ಟಂಟಾಗಿ ಬೇಕು ಅಂತ ಅಂದಾಗ ನೀವು ಸ್ವಲ್ಪ ಬೇಯಿಸಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು 2-3 ದಿವಸಕ್ಕಾಗುವಷ್ಟು ನೀವು ಅವಾಗವಾಗ ಮಾಡ್ಕೊಳ್ತಾ ಇರ್ಬೋದು. ಅಂದರೆ ಮಾಡಿಟ್ಕೊಬೇಡಿ, ಕಡಲೆಕಾಳು ಬೇಯಿಸಿ ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ಮೊಳಕೆ ಕಾಳು ಬಡಿಸಿರೋದನ್ನು ಕೂಡ ಆ ಥರ ಬೇಯಿಸಿಟ್ಕೊಂಡು ನೀವು ಆ ಥರ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ತಿಗೂ ಒಳ್ಳೆಯದು. ಯಾಕಂತಂದರೆ ತುಂಬ ಜಾಸ್ತಿ ಇದನ್ನೇ ತಿಂದರೆ ಏನಾಗುತ್ತೆ ಅಂತಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಲೈಕ್ ಹಸಿದು ಎಲ್ಲ ಸಲಾಡ್ ಥರ ಮಾಡಿದ್ರೆ ಅಷ್ಟೊಂದು ತಿನ್ನೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಈ ಥರ ಲೈಕ್ ಸ್ಟೀಮಲ್ಲಿ ಬೇಯಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.
ನಾನು ಮುಂಚೆ ಆಲ್ಮೋಸ್ಟ್ ರೆಸಿಪೀಸ್ ತೋರ್ಸೋದಕ್ಕಿಂತ ಮುಂಚೆಲೇ ಹೇಳಿದ್ದೀನಿ. ನಾನು ಇನ್ನೊಂದು ಏನಂತಂದರೆ ನಾನು ಒಂದು 45 ಮಿನಿಟ್ಸು ಬೇಯಿಸ್ಕೊಂಡಿದ್ದೆ. ಅದನ್ನು ನಾನು ಅದನ್ನೆಲ್ಲ ಇನ್ನೆಂಥ 45 ಮಿನಿಟ್ಸು ಎಲ್ಲ ಪ್ರೊಸೀಜರ್ಸ್ ಆಗ್ತೀನಿ ಅಂತಂದರೆ 2-3 ಅವರ್ಸು ಇನ್ನೇನಿರುತ್ತೆ. ಲೈಕ್ ಇಷ್ಟು ನಾನು ಏನಂತಂದರೆ ಟೈಮನ್ನು ಕೂಡ ನೋಡ್ಕೊಂಡಿದ್ದೆ. ಯಾಕಂತಂದರೆ ನಾನು ವಾಚ್ ಕಟ್ಕೊಂಡಿದ್ನಲ್ಲ, ನಾನು ಆಲ್ಮೋಸ್ಟ್ ವಾಚ್ ಕಟ್ಕೊಳ್ಳೋದೇ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ರೆಸಿಪೀಸ್ ಮಾಡ್ತಿದ್ದೀವಿ ಅಂತಂದರೆ ಇಷ್ಟಿಷ್ಟು ಎಷ್ಟೇ ತಗೊಳ್ತು ಅಂತ ಒಂದೊಂದ್ಸಲಿ ನೋಡ್ತೀನಿ. ನಾನು ಲೈಕ್ ಇದು ಸ್ಟೀಮಿಂದ ಮಾಡ್ತಾ ಇರೋದು ನಾನು ಫಸ್ಟ್ ಟೈಮ್ ಇದು. ಮುಂಚೆ ಎಲ್ಲ ನಾನು ಯಾವುದೋ ಒಂದು ವೀಡಿಯೋಸ್ ನೋಡಿದೆ, ಅದರಿಂದ ಲೈಕ್ ಎಲ್ತಿ ರೆಸಿಪೀಸು ಮತ್ತು ನಮಗೆ ಜಾಸ್ತಿ ಅಂದರೆ ದಪ್ಪ ಆಗ್ತೀವಿ ಅನ್ನೋ ಇದಿದ್ರೆ ಆಯಿಲ್ ಎಲ್ಲೆಲ್ಲಿ ಕಂಟ್ರೋಲ್ ಮಾಡ್ಬೋದು ಅದಕ್ಕೆಲ್ಲ ಇಟ್ ವಾಸ್ ಗುಡ್ ಐಡಿಯಾ ಅಂತಲೇ ಹೇಳ್ಬೋದು. ಲೈಕ್ ಯಾವುದಾದ್ರೂ ನೀವು ಫಾರ್ ಎಕ್ಸಾಂಪಲ್ ನೀವು ತರಕಾರಿ ಪಲ್ಯ ಮಾಡ್ತಿದ್ದೀರಿ ಅಂದ್ಕೊಳ್ಳಿ, ತರಕಾರಿನ ಲೈಕ್ ಈ ಥರ ಸ್ಟೀಮಲ್ಲಿ ಬೇಯಿಸ್ಕೊಬಿಟ್ಟು ಆವಾಗ ಇದು ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನು ಆ್ಯಕ್ಚುಲಿ ಇನ್ನೂ ಏನಾದರೂ ಹೇಳೋಣ ಅಂತ ಅಂದ್ಕೊಂಡು ಕಂಪ್ಲೀಟ್ ಮಾಡಿರಲಿಲ್ಲ ನನ್ನ ಕನ್ವರ್ಸೇಷನ್. ಅಲ್ಲಿಗೆ ಟೈಮ್ ಮುಗಿದೋಗ್ತಾಯಿತ್ತು. ಸೊ ನಾವು ಎಲ್ತಿ ಡಯಟ್ ಮಾಡ್ಬೇಕಾದ್ರೆ ಇದನ್ನು ಟ್ರೈ ಮಾಡ್ಬೋದು. ಸೊ ಥ್ಯಾಂಕ್ ಯು.